ಏನದು బ్రాహ్మణ్రో బ్రాహ్మణ్రో ఇది అరుణ్కి పోటీ కామిச்சு கேக்க 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 இடிக்கும் அதனமா அவனுக்கு வேணா போட்டு காமிச்சிடு அம்புஜா மாமி மாமா உட்கார்ந்துட்டு இருக்கா அம்புஜா மாமி நல்ல வேஷாக இருக்கேளோ வணக்கம் நமஸ்காரம் நமஸ்காரம் எனக்கு வருது நான் சொல்லிட்டேன் அம்புஜா மாமி கோச்சுக்காதே அம்புஜா அங்கலா மாமா அம்புஜா மாமா 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 பட்டு மாமா பட்டு மாமா பட்டு மாமா హలో హలో అంబుజా ఆంటీ அவ அவ சௌக்கியமா சௌக்கியமா அவ கீதா கீதா அவ கீதா இல்லையா கீதாவோட ஸ்ரீமந்த புத்திரி அர்ச்சனா அக்கா ஓ ஐ ನೆವರ್ ನ್ಯೂ ದಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕಡೆ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರ ಜೊತೆ ಮಾತಾಡಿ ಸುಮಾರು ದಿವಸಗಳೇ ಆಗೋಯ್ತು. ಸುಮಾರು ತಿಂಗಳುಗಳೇ ಆಗೋಯ್ತು ನಾನು ವ್ಲಾಗ್ಸ್ನೆಲ್ಲ ಮಾಡಿ. ಈ ವ್ಲಾಗ್ ತುಂಬಾ ವ್ಲಾಗ್ಸ್ ಮೊಬೈಲಲ್ಲಿ ಇರೋವಂಥದ್ದು ಮಾಡೋಕ್ಕೆ ನನಗೆ ಸಮಯ ಇಲ್ಲದೆ ಕಾರಣ ಈ ವ್ಲಾಗ್ನ ನಾನು ಇವಾಗ ಆಗ್ತಾ ಇರೋವಂಥದ್ದು. ಈ ವ್ಲಾಗ್ ಬಂದು ನಾವು ಹೋಗಿದ್ದು ಲಾಸ್ಟ್ ಇಯರ್ ಹೋಗಿದ್ದಂಥದ್ದು ಬೆಂಡಿಗೋ ಅಂತ. ಇದು ಸಪ್ರೇಟ್ ಸಿಟಿ ಇನ್ ರೀಜ್ನಲ್ ಏರಿಯಾ. ಸೊ ಈ ಬೆಂಡಿಗೋಗೆ ನಾವು ಹೋಗಿದ್ದಂಥದ್ದು ನಮ್ಮ ಫ್ರೆಂಡ್ಸ್ ಜೊತೆ. ಈ ಬೆಂಡಿಗೋದಲ್ಲಿ ಏನಂತಂದರೆ ಗೋಲ್ಡ್ ಮೈನ್ ಇರೋವಂಥದ್ದು. ಗೋಲ್ಡ್ ಮೈನ್ ಅಂತಂದರೆ ಆಗ ಗೋಲ್ಡ್ನ ಅಗಿತಾ ಇದ್ದಂಥ ಜಾಗ. ಆ ಜಾಗನೆಲ್ಲ ನಾನು ನೋಡಿರಲಿಲ್ಲ. ಸೊ ಅದಕ್ಕೆ ಹೋಗಿದ್ದಂಥ ಈ ಬೆಂಡಿಗೋದಲ್ಲಿ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿತ್ತು. ಸೆಂಟ್ರಲ್ ಡಿ ಬೋರ್ಡ್ ಗೋಲ್ಡ್ ಮೈನ್ ಅಂತ. ಅಂದರೆ ನೀವು ಅವಾಗ ಯಾವ ರೀತಿ ಆ ಕೆಲಸದವ್ರನ್ನೆಲ್ಲ ಇಟ್ಕೊಂಡು ಯಾವ ರೀತಿ ಆ ಗೋಲ್ಡ್, ಈ ಜಾಗ ಫೇಮಸ್ ಆಗಿದ್ದೇ ಗೋಲ್ಡ್ಗೋಸ್ಕರನೇ, ಗೋಲ್ಡ್ ಮೈನ್ಗೋಸ್ಕರನೇ. ಸೊ ಆ ಜಾಗನೆಲ್ಲ ನಿಮಗೆಲ್ಲ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ. ಸೊ ಯಾರ್ಯಾರು ಅನು ಇನ್ ವಿದೇಶಿನ ವ್ಲಾಗ್ಸ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ. ಬೆಂಡಿಗೋಗೆ ಹೋಗ್ಲಿಕ್ಕೆ ಮೆಲ್ಬರ್ನಿಂದ, ಇದು ಸೆಪ್ರೇಟ್ ಸಿಟಿ ಆಗಿರೋ ಕಾರಣ ಮೆಲ್ಬರ್ನ್ಗೆ ರಿಲೇಟೆಡ್ ಆಗಿರೋದಿಲ್ಲ ಇದು. ಬೆಂಡಿಗೋ ಬ್ಯೂಟಿಫುಲ್ ಆಗಿದೆ. ಆ ಸಿಟಿ ಬಂದು ಎಷ್ಟು ಕಾಮ್ ಆಗಿದೆ. ಎಷ್ಟೋ ಜನ ಮೆಲ್ಬರ್ನಿಂದ ಬೆಂಡಿಗೋಗೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ. ಸೊ ಮೆಲ್ಬರ್ನಿಂದ 3 ಅವರ್ ಜರ್ನಿ ಆಗುತ್ತೆ. ನಾವೆಲ್ಲ ನಮ್ಮ ಜಯ ಅವ್ರದ್ದು ಗಾಡಿಯಲ್ಲಿ ಎಲ್ಲರೂ ಒಟ್ಟಿಗೆ, ಮಕ್ಕಳು ಎಲ್ಲರೂ ಸೇರಿ ಹೋಗಿದ್ದಂಥದ್ದು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಹೋಗಿದ್ದ ಕಾರಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲಿಂದ ಅಲ್ಲೋಗಿ ನಾವು ಅಲ್ಲೊಂದು ಟ್ರೈನ್ ಇರುತ್ತೆ. ಆ ಟ್ರೈನ್ ಫುಲ್ಲು ಆ ಬೆಂಡಿಗೋನ ಸುತ್ತಿಸ್ಬಿಟ್ಟು ನಿಮಗೆ ಯಾವ ಸ್ಪಾಟಿಗೆ ನಿಮಗೆ ಇಳ್ಕೋಬೇಕೋ ಆ ಸ್ಪಾಟಿಗೆ ನೀವು ಇಳ್ಕೊಂಡು ಅಲ್ಲಿಗೆ ಹೋಗುವಂಥದ್ದು. ನಾನು ಹೇಳಿದ್ನೆಲ್ಲ ಬ್ಯೂಟಿಫುಲ್ ಸಿಟಿ ಅಂತ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನಾವು ಹೋಗಿದ್ದಂಥ ಟೈಮ್ ಬಂದು ನಿಯರ್ಲಿ ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ದಂಥದ್ದು ನಾವು. ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದರು ಆ ಹೋಲ್ ಸಿಟಿ ಅಂತ ಅಂದರೆ ಸಚ್ ಎ ಕಾಮಿಂಗ್ ಪ್ಲೇಸ್. ಆ್ಯಕ್ಚುಲಿ ಮೆಲ್ಬರ್ನ್ಗಿಂತ ತುಂಬ ಕಾಮಿಂಗ್ ಪ್ಲೇಸ್ ಆಗಿತ್ತು. ಮೆಲ್ಬರ್ನೇ ಕಾಮ್ ಪ್ಲೇಸ್ ಅಂತ ಹೇಳ್ತಾರೆ, ಬಟ್ ಮೆಲ್ಬರ್ನ್ ಇವಾಗ ಜಿಗಿ ಆಗಿಬಿಟ್ಟಿದೆ. ಅಂದರೆ ತುಂಬ ಜನಗಳು, ಪಾಪ್ಯುಲೇಷನ್ಗಳು ಜಾಸ್ತಿ ಆಗಿದೆ. ಸೊ ಬೆಂಡಿಗೋ ತುಂಬಾ ಚೆನ್ನಾಗಿದೆ. ನನಗೂ ಖುಷಿ ಆಯಿತು ಹೋಗಿ. ಏನಂತ ಅಂದರೆ ಇಲ್ಲಿ ಗೋಲ್ಡ್ ಮೈನ್ ಸ್ಟಾರ್ಟ್ ಆಗ್ತಾಯಿದೆ. ಆವಾಗ ವರ್ಕರ್ಸ್ ಯಾವ ರೀತಿ ವರ್ಕ್ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾರೆ. ಗೈಡ್ನ ತೊಗೊಂಡಿದ್ವಿ. ಎಲ್ಲ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ. ಟಿಕೆಟ್ಸ್ ಎಲ್ಲ ತೊಗೊಂಡಾಗ ನಿಮಗೆ ಗೈಡ್ ಕೂಡ ಅವೈಲಬಲ್ ಇರ್ತಾರೆ. ಸೊ ಅವರು ನಿಮಗೆ ಗೈಡ್ ಮಾಡ್ತಾರೆ. ಆವಾಗ ಯಾವ ರೀತಿ ಕೆಲಸ ಮಾಡ್ತಾಯಿದ್ರು, ಯಾವ ರೀತಿ ಅಲ್ಲಿ ಮೋಸ ಕೂಡ ಆಗ್ತಾಯಿತ್ತಂತೆ ಕೆಲಸದವರು, ಚಿನ್ನ ಕೂಡ ತೊಗೊಂಡು ಹೋಗೋವಂಥದ್ದು. ಅದನ್ನು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಅವರೆಲ್ಲ ಯಾವ ರೀತಿ ತಗೋತಾಯಿದ್ರು, ರೂಲ್ಸ್ ಏನು ಮಾಡ್ತಾಯಿದ್ರು ಅದನ್ನೆಲ್ಲ ಅಲ್ಲಿ ಗೈಡ್ ನಮಗೆ ಹೇಳ್ತಾಯಿದ್ರು. ಮತ್ತು ಅಲ್ಲಿಂದ ನಮಗೆ ಒಂದು ಕ್ಲಾಸ್ ಕೂಡ ಇರುತ್ತೆ. ಆ ಕ್ಲಾಸಲ್ಲಿ ಏನು ಮುಟ್ಟಬೇಕು, ಏನು ಮುಟ್ಟಬಾರ್ದು, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದರೊಳಗೆ ಹೋಗೋಕ್ಕೆ ಅದನ್ನೆಲ್ಲ ಹೇಳ್ತಾರೆ. ಅದನ್ನು ಕೂತ್ಕೊಂಡು ಒಂದು 10 ಮಿನಿಟ್ಸ್ ಕೇಳಿ ಇವರೇ ನಮ್ಮ ಗೈಡು, ಅವರು ಕರ್ಕೊಂಡು ಹೋಗ್ತಾರೆ ಈ ಮೈನಿಂಗ್ ಒಳಗೆ. ನಿಜವಾಗ್ಲೂ ಆಚೆಗಡೆ ಅಷ್ಟು ಬಿಸಿಲು ಇತ್ತು, ಎಷ್ಟು ಬಿಸಿಲಿತ್ತು ಅವತ್ತು ನಾವು ಹೋಗಿದ್ದಂಥ ಡಿಸೆಂಬರ್ ಟೈಮಲ್ಲಿ. ಒಳಗೆ ಹೋದರೆ ಫ್ರೀಸಿಂಗ್ ಕೋಲ್ಡ್. ನಿಜವಾಗ್ಲೂ ನಾವು ಅಷ್ಟು ಚಳಿ ಆಗುತ್ತೆ ಅಂತ ಅಂದ್ಕೊಂಡೇ ಇಲ್ಲ. ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತು. ಮೇ ಬಿ ನಿಯರ್ಲಿ -ಡಿಗ್ರಿ ಇರ್ಬೋದಿತ್ತೇನೋ. ತುಂಬಾ ಕೋಲ್ಡ್ ಆಗ್ತಾಯಿತ್ತು. ಆಮೇಲೆ ಅವ್ರು ಕರ್ಕೊಂಡು ಹೋಗಿದ್ದಂಥದ್ದು ಲಿಫ್ಟಲ್ಲಿ. ಅವಾಗೇ ಲಿಫ್ಟ್ ಇತ್ತಂತೆ. ಆ ಟೈಮಲ್ಲೇ ಲಿಫ್ಟ್ ಇತ್ತಂತೆ. ಇವಾಗ ಇನ್ನೂ ಮಾಡ್ರನೈಸ್ಡ್ ಆಗಿದೆ. ಇವಾಗ ಅಷ್ಟು ಕೆಲಸಗಳೆಲ್ಲ ನಡೀತಾ ಇಲ್ಲ, ಬಟ್ ಸ್ಟಿಲ್ ಇದನ್ನು ಆ್ಯಸ್ ಎ ವಿಸಿಟಿಂಗ್ ಸ್ಪಾಟ್ ಥರ ಮಾಡ್ತಿದ್ದಾರೆ. ಎಲ್ಲೋ ಒಂದೊಂದು ಕಡೆ ಮಾತ್ರ ಕೆಲಸ ನಡೀತಿರೋದು. ಇವಾಗೂ ಸಿಗುತ್ತಂತೆ ಚಿನ್ನ, ಎಲ್ಲೋ ಒಂದೊಂದು ಕಡೆ ಮಾತ್ರ ಮಾಡ್ತಿದ್ದಾರೆ. ಅಲ್ಲೆಲ್ಲ ರಿಸ್ಟ್ರಿಕ್ಟೆಡ್ ಪ್ಲೇಸ್, ಅಲ್ಲೆಲ್ಲ ಹೋಗೋವಾಗಿಲ್ಲ ನಾವು. ಎಲ್ಲೆಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗಬೇಕು. ಮತ್ತು ಇದೆಲ್ಲ ನೋಡಿ ರಿಯಲ್ ಚಿನ್ನ ಅಂತೆ. ಅದನ್ನೆಲ್ಲ ನಿಜ ಎಷ್ಟು ಚೆನ್ನಾಗಿ ಭದ್ರತೆ ಮಾಡಿದ್ದಾರೆ ಅಲ್ಲಿ ಅಂತಂದರೆ. ಸಿಕ್ಕಾಬಟ್ಟೆ ಸೆಕ್ಯೂರಿಟಿ ಇದೆ ಅಲ್ಲಿ. ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ.
ಮತ್ತು ಇವಾಗೂ ಚಿನ್ನ ಸಿಗುತ್ತೆ ಅಂತ ಹೇಳಿದೆ. ಈ ಬೆಂಡಿಗೋಗಿ ಹೋಗೋದೇ ಎಷ್ಟೋ ಜನ ಹೋಗೋದು ಈ ಥರ ಚಿನ್ನ ಸಿಗುತ್ತೆ. ಒಬ್ಬೊಬ್ರಿಗೆ ಎಷ್ಟೋ ಸಿಕ್ಕಿದೆ ಆ್ಯಕ್ಚುಲಿ. ಎಷ್ಟು ಅಂತ ಅಂದರೆ ರಿಯಲಿ ಅರ್ಧ ಗ್ರಾಮ್ ಅಂಥದ್ದು, 1/4 ಗ್ರಾಮ್ ಆಗೋಷ್ಟು ಆ ಥರದ್ದು ಚಿನ್ನ ಸಿಕ್ಕಿದೆಯಂತೆ. ಈ ಥರ ಏನು ಮಾಡ್ತಾರೆ ಅವರು ಅಂದರೆ ಸೋಸಿ ಬಿಟ್ಟಿರೋ ಅಂಥ ಮಣ್ಣನ್ನೆಲ್ಲ ಒಂದು ಜಾಗಕ್ಕೆ ಹಾಕ್ತಾರೆ. ಅದೊಂದು ಆ್ಯಕ್ಟಿವಿಟಿ ಥರ ಮಾಡ್ತಾರೆ. ಮಕ್ಕಳುಗಳೆಲ್ಲ ಸೇರಿ ಅದನ್ನು ಜಲ್ಡೆ ಥರ ಹಿಡಿಯೋ ಅಂಥದ್ದು, ಗೋಲ್ಡ್ ಕಲರ್ ಎಲ್ಲಿ ಕಾಣಿಸುತ್ತೆ ಅದನ್ನು ಮಾಡೋವಂಥದ್ದು. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ಮ್ಯಾಗ್ನೆಟ್ಸ್ ಎಲ್ಲ ತೊಗೊಂಡು ಹೋಗ್ತಾರಂತೆ. ಮ್ಯಾಗ್ನೆಟ್ಗೆ ಚಿನ್ನ ಅಂಟ್ಕೊಳ್ಳುತ್ತೆ ಅಂತ ಇವಾಗ ತುಂಬ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಮ್ಯಾಗ್ನೆಟ್ಸ್ ಎಲ್ಲ ಅಲೌಡ್ ಇಲ್ಲ. ಅದೇ ಥರ ಮಾಡಬೇಕು. ನಾವು ಯಾವ ರೀತಿ ಜಲ್ದಿ ಹಿಡಿತಾ ಇದ್ವಿ ಅದೇ ಥರ. ಆಮೇಲೆ ಅಲ್ಲಿ ನೋಡಿಕೊಂಡು ಇನ್ನೊಂದು ಬುದ್ಧ ಟೆಂಪಲ್ಗೆ ಹೋಗಿದ್ದಂಥದ್ದು ನಾವು. ಅಲ್ಲಂತೂ ಸಕ್ಕದಾಗಿದ್ದು ನಿಜವಾಗ್ಲೂ. ಎಂಟ್ರಿನೇ ಯಾವ ರೀತಿ ಇತ್ತು ಅಂದರೆ ನಮಗೆ ಇಂಡಿಯಾದಲ್ಲೇ ನಾವು ಬುದ್ಧ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು ಅನ್ನೋ ಥರ. ಆ್ಯಕ್ಚುಲಿ ನಮಗೆ ಒಳಗೆ ಹೋಗೋಕ್ಕಾಗಲಿಲ್ಲ. ನಾವು ಹೋಗಿದ್ದು ಲಿಟಿಲ್ ಬಿಟ್ ಲೇಟ್ ಆಗಿರೋದ ಕಾರಣ ಕ್ಲೋಸ್ ಆಗಿಬಿಟ್ಟಿದ್ದು. ಅದಕ್ಕೆ ಇಷ್ಟೇ ಟೈಮಿಂಗ್ಸ್ ಅಂತ ಇತ್ತು. ಬಟ್ ಆ ಸುತ್ತಮುತ್ತ ಜಾಗ ಐತಲ್ಲ, ಆ ಸುತ್ತಮುತ್ತ ಜಾಗನೇ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗ್ಬೇಕು ಬುದ್ಧ ಟೆಂಪಲ್ ಒಳಗೆಲ್ಲ ಹೋಗಬೇಕು. ಇಲ್ಲಿ ಗಣಪತಿ, ರಾಧಾಕೃಷ್ಣ ಅದೆಲ್ಲ ದೇವ್ರುಗಳಿದ್ವು. ತುಂಬಾ ಖುಷಿ ಆಯಿತು ಈ ಬೆಂಡಿಗೋದಲ್ಲಿ ಈ ಥರ ಒಂದು ಜಾಗ ಇದೆ ಅಂತ. ಬುದ್ಧ ಟೆಂಪಲ್ ಸಚ್ ಎ ಕಾಮಿಂಗ್ ಪ್ಲೇಸ್ ಆಗಿತ್ತು. ಆ ಕಾಮಿಂಗ್ ಪ್ಲೇಸಲ್ಲಿ ಹೋಗಿ ನಾವು ಆ ಟೈಮ್ನ ಸ್ಪೆಂಡ್ ಮಾಡಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀ ಮಾಡಿಕೊಂಡು ಒಳಗೆಲ್ಲ ಹೋಗಿ ಬರಬೇಕು ಅಂತ ಅನಿಸ್ತು. ತುಂಬ ದೊಡ್ಡದಾಗಿದೆಯಂತೆ ಬುದ್ಧ ಟೆಂಪಲಲ್ಲಿ ಬುದ್ಧ. ಸೊ ಅದನ್ನೆಲ್ಲ ನೋಡ್ಕೊಂಬರ್ಬೇಕು. ಯಾರ್ಯಾರು ಇನ್ನೂ ಹೋಗಿಲ್ಲ ಆ ಜಾಗಕ್ಕೆ ಹೋಗಿ ಬನ್ನಿ. ಸಚ್ ಎ ಕಾಮಿಂಗ್ ಪ್ಲೇಸ್. ನಿಮಗೆ ಕಾಮಿಂಗ್ ಪ್ಲೇಸ್ ಇಷ್ಟ ಆಗುತ್ತೆ ಅಂದರೆ ಆ ಜಾಗ 100% ನಿಮಗೂ ಇಷ್ಟ ಆಗ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ವ್ಲಾಗಲ್ಲಿ ನೀವು ಇದನ್ನೆಲ್ಲ ನೋಡಿದ್ರಿ. ನನಗೂ ತುಂಬ ಖುಷಿ ಆಯಿತು. ಸುಮಾರು ದಿವಸ ಆದಮೇಲೆ ನಾನು ವ್ಲಾಗ್ಸ್ನ ಹಾಕ್ತಾ ಇರೋವಂಥದ್ದು. ಈ ಜಾಗಕ್ಕೆ ನಾವು ಈ ಸುತ್ತಮುತ್ತ ಜಾಗ ನೋಡಲಿಕ್ಕೆ ಮೋರ್ ದೆನ್ 1 hour ತೊಗೊಂಡ್ವಿ. ಯಾಕೆ ಅಂತಂದರೆ ಹಿಂದೆಗಡೆ ಅಲ್ಲಿ ಕಾಣಿಸಿದೆಯಲ್ಲ ಟೆಂಪಲ್ ಥರ, ನೀವು ಅಲ್ಲಿಗೆ ಕಾರು ಕೂಡ ತೊಗೊಂಡು ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋಗ್ಬೋದು. ನಾವು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಕ್ಲೋಸ್ ಆಗಿಬಿಟ್ಟಿತ್ತು. ಆದರೆ ಅಲ್ಲಿರೋವಂಥ ಜಾಗಗಳು ನೋಡಲಿಕ್ಕೆ ನಿಮಗೆ ಅಲ್ಲಿರೋವಂಥ ಸುತ್ತಮುತ್ತ ಇರುವಂಥ ಒಂದು ಸಣ್ಣ ಸಣ್ಣ ದೇವಸ್ಥಾನಗಳು ಮತ್ತು ಪಾರ್ಕಲ್ಲಿರುವಂಥ ಆ್ಯಕ್ಟಿವಿಟೀಸು ಅದನ್ನೆಲ್ಲ ನೋಡಲಿಕ್ಕೆ ನಮಗೆ ಮೋರ್ ದೆನ್ 1 hour ಆಯಿತು. ಆ 1 hourಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದಂಥದ್ದು ಈ ಜಾಗ ಬಂದು ಬೆಂಡಿಗೋದಲ್ಲಿ ಫೇಮಸ್ ಆದಂಥ ಈ ಜಾಗ. ಈ ಜಾಗದಲ್ಲಿ ಎಷ್ಟೋ ಫಿಲಮ್ ಶೂಟ್ಸ್ ಎಲ್ಲ ಆಗಿದೆ. ಹಾಡುಗಳೆಲ್ಲ ಶೂಟ್ಸ್ ಎಲ್ಲ ಮಾಡಿದಾರಂತೆ. ತುಂಬ ಚೆನ್ನಾಗಿತ್ತು. ಆ ಆರ್ಕಿಟೆಕ್ಟ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಒಂದು ರೌಂಡ್ ಫುಲ್ಲು ಬಂದ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಆ ಬ್ಯೂಟಿಫುಲ್ ಸ್ಪಾಟಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದಂಥ ಜಾಗ ಬಂದು ಬೆಂಡಿಗೋದಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಹೋದ್ವಿ. ಬೆಂಡಿಗೋದಲ್ಲಿ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುವಂಥ ಹೋಟೆಲ್ಸ್ಗಳಿದ್ದಾವೆ ಅಂತಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮತ್ತು ಅಲ್ಲೇ ಇದ್ದಿದ್ದಂಥ ಬೆಂಡಿಗೋ ಅಂತ ಒಂದು ಲೈಟಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದರು. ಆ ಡಿಸ್ಪ್ಲೇನೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದಿದ್ದಂಥದ್ದು ಇದಾಗಿತ್ತು ಈ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ತುಂಬ ದಿವಸ ಆದಮೇಲೆ ವ್ಲಾಗ್ನ ಹಾಕಿದ್ದೀನಿ. ಆದಾಗ ಹಾಕುವಂಥ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.